ಎಲ್ಲ ನೆನಪಿರ್ಬೋದು. ನಮ್ಮ ಪತ್ರಕರ್ತರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ GDP ಕೇವಲ ₹1 GDP ಬಿದ್ದೋಯ್ತು ಅಂತೇಳಿ ರೂಪಾಯಿ ಮೌಲ್ಯ ₹1 ಕಿತ್ತು ಅಂತೇಳಿ ಆವತ್ತಿನ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಅವರೇನು ಸಂತೋಷಿಸ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಪ್ರತಿಭಟನೆ. ಇವತ್ತಿನ ದಿವಸ ನಿಮಗೆಲ್ಲ ನೆನಪಿರ್ಬೋದು. ನಮ್ಮ ಪತ್ರಕರ್ತರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಸಂದರ್ಭದಲ್ಲಿ GDP ಕೇವಲ ₹1 GDP ಬಿದ್ದೋಯ್ತು ಅಂತೇಳಿ ರೂಪಾಯಿ ಮೌಲ್ಯ ₹1 ಕಿತ್ತು ಅಂತೇಳಿ ಆವತ್ತಿನ ಗುಜರಾತ್ ರಾಜ್ಯದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾಮಾನ್ಯ ಜನರ ಬಳಕೆಯ ವಸ್ತುಗಳನ್ನು ಏರಿಕೆ ಮಾಡಿರುವುದನ್ನು ವಿರೋಧಿಸಿ ನಮ್ಮ ನಾಡಿನ ಪ್ರಾದೇಶಿಕ ಪಕ್ಷವಾದಂಥ ಜಾತ್ಯತೀತ ಜನತಾದಳ ಇವತ್ತು ದಿವಸ ಪ್ರತಿಭಟನೆ ಕಾರ್ಯಕ್ರಮವನ್ನು ಮೌರ್ಯ ಸರ್ಕಲ್ನಲ್ಲಿ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಎಲ್ಲ ಜನತಾದಳದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ದೇಶದಲ್ಲಿ ಸಾಮಾನ್ಯವಾಗಿ ಬಡವರು ಮತ್ತು ಮಧ್ಯಮ ವರ್ಗ ಮತ್ತು ಕಡು ಬಡವರು ಉಪಯೋಗಿಸಿರ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆಯನ್ನು ಹೆಚ್ಚಳವನ್ನು ಮಾಡಲಾಗಿದೆ. ಹಾಗೆಯೇ ಡೀಸೆಲ್ ಮತ್ತು ಪೆಟ್ರೋಲು ಹಾಗೂ ಗ್ಯಾಸ್ ಬೆಲೆಯನ್ನು ಸಹ ಹೆಚ್ಚಳ ಮಾಡಲಾಗಿದೆ. ಇದಷ್ಟೂ ಸಹ ಸಾಮಾನ್ಯ ಜನರ ಬಡವರ ಮತ್ತು ಬಡವರ ಬದುಕನ್ನು ದುಸ್ತರಗೊಳಿಸ್ತಕ್ಕಂತಹ ಕೆಲಸ ಆಗಿದೆ. ಇವರೇ ಈ ಹಿಂದೆ 2014ರಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ನಮ್ಮ ದೇಶದ ಉದ್ದಗಲಕ್ಕೂ ಇವರು ಒಂದು ಏನು ಚಳುವಳಿಯನ್ನು ಮಾಡಿದ್ರು, ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡಿದ್ರು. ಆಗಿನ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದೆ, ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದೆ ಅಂತೇಳಿ ಡೆಲ್ಲಿ, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಕರ್ನಾಟಕದಾದ್ಯಂತ ಎಲ್ಲ ಕಡೆಗೂ ಪ್ರತಿಭಟನೆ ಮಾಡಿದರು. ಆದರೆ ಈಗ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥದ್ದೇನು? ಇವತ್ತಿನ ದಿವಸ ಅಂದಿನ 2014ರಲ್ಲಿ ಮಾಡಿರ್ತಕ್ಕಂಥ ಬೆಲೆಗಿಂತ 5 ಪಟ್ಟು ಜಾಸ್ತಿ ಬೆಲೆಯನ್ನು ಕೇವಲ 6 ವರ್ಷದಲ್ಲಿ ಮಾಡಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಆಗಿರ್ತಕ್ಕಂಥ ಮಾರಕವಾದಂಥ ಒಂದು ಧೋರಣೆ ಮತ್ತು ಕ್ರಮ. ಹಾಗಾಗಿ ಈ ಅನ್ಯಾಯದ ಕ್ರಮದ ವಿರುದ್ಧವಾಗಿ ಬಡವರ ಬದುಕನ್ನು ಇನ್ನಷ್ಟು ದುಸ್ತರವಾಗಿ ಮಾಡ್ತಕ್ಕಂಥ, ಕಠಿಣವಾಗಿ ಮಾಡ್ತಕ್ಕಂಥ ಕ್ರಮದ ವಿರುದ್ಧವಾಗಿ ಇವತ್ತಿನ ದಿವಸ ನಮ್ಮ ಪಕ್ಷದ ವತಿಯಿಂದ ಎಲ್ಲ ನಾಯಕರು ಸಹ ಪ್ರತಿ ಜಿಲ್ಲಾ ಕೇಂದ್ರಗಳನ್ನು, ಬೆಂಗಳೂರು ನಗರದಲ್ಲಿರ್ಬೋದು, ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪ್ರತಿಭಟನೆಯನ್ನು ಸೂಕ್ತವಾಗಿ ಮಾಡಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ನೇತೃತ್ವವನ್ನು ಆಯಾ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡರುಗಳು, MLAಗಳು ಮತ್ತು ಮಾಜಿ ಸಚಿವರುಗಳು ಎಲ್ಲರೂ ಸಹ ಮತ್ತು MLCಗಳು ಸಹ ಭಾಗವಹಿಸಿದ್ದಾರೆ. ಹಾಗಾಗಿ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ನಾವು ಬಹು ಯಶಸ್ವಿಯಾಗಿ ಬೃಹತ್ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಮ್ಮ ಪಕ್ಷ ಇವತ್ತು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಧೋರಣೆಯನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಬಡವರ ಬದುಕನ್ನು ದುಸ್ತರವಾಗಿ ಮಾಡ್ತಿರ್ತಕ್ಕಂಥ ಸರ್ಕಾರದ ಒಂದು ಕೆಟ್ಟ ಧೋರಣೆಯನ್ನು ಪ್ರಬಲವಾಗಿ ನಾವು ಈ ಮೂಲಕ ಖಂಡಿಸ್ತಾ ಇದ್ದೀವಿ.